ಹಾಯ್ ಹಲೋ ನಮಸ್ಕಾರ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇದು ನಂದು ಪ್ರೆಗ್ನೆನ್ಸಿದು 3rd ಟ್ರೈಮಿಸ್ಟರ್ ಆಗಿರುತ್ತೆ. 28 ವೀಕ್ ನಂತರ 3rd ಟ್ರೈಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ನಾವು ಆದಷ್ಟು ವಾಕ್ ಮಾಡಬೇಕು, ಆಕ್ಟಿವ್ ಆಗಿರಬೇಕು ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಸಲ ಹೇಳೋದು ಸಹ ಕಷ್ಟ ಆಗಿರುತ್ತೆ. ಬೆಡ್ಡಿಂದ ಅಷ್ಟು ಟಯರ್ಡ್ನೆಸ್, ಬ್ರೆತ್ಲೆಸ್ ಫೀಲಿಂಗ್ ಎಲ್ಲ ಇರುತ್ತೆ. ಬಟ್ ನಮ್ಮ ಜೊತೆ ಮಕ್ಕಳಂತೂ ಇದ್ರೆ, ಇದು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿದ್ರೆ ನಾವು ಕಾಂಪ್ರಮೈಸ್ ಮಾಡ್ಲಿಕ್ಕಾಗಲ್ಲ. ಎಷ್ಟೋ ವಿಷಯನ ಅವರಿಗೋಸ್ಕರ ಕೆಲಸ ಮಾಡಲೇಬೇಕಾಗುತ್ತೆ. ಬಟ್ ಮನೆಯಲ್ಲಿ ನಮಗೆ ಸಪೋರ್ಟಿವ್ ಹಸ್ಬೆಂಡ್ ಇಲ್ಲಾಂದರೆ ಮನೆಯವರು ಯಾರಾದರೂ ಇದ್ದರೆ ಆವಾಗ ನಮಗೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಈ ಟೈಮಲ್ಲಿ. ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಹೊರಗಡೆ ಹೋಗಿ ನೇಚರ್ ಜೊತೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದರೆ ತುಂಬ ಖುಷಿ ಅನಿಸುತ್ತೆ ನಮಗೆ. ನಾವು ಹೋದ್ವಿ ಇವತ್ತು ಹುಸ್ಕೂರ್ ಗೇಟಲ್ಲಿರುವಂತಹ ಒಂದು ಪಾರ್ಕಿಗೆ. ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿ ಸರೌಂಡಿಂಗಲ್ಲಿ ಪಾರ್ಕೇ ನಮಗೆ ಸಿಗಲ್ಲ, ಬಟ್ ಇದೊಂದು ಪಾರ್ಕ್ ಇದೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಜನ ಬಂದಿದ್ರು ಇವತ್ತು ಸಂಡೇ ಆದ್ರಿಂದ. ಮೊದಲು ನಾವು ಈ ಪಾರ್ಕಿಗೆ ಬರ್ತಾ ಇದ್ವಿ, ಆವಾಗ ಎಷ್ಟೊಂದು ಜನ ಇರಲಿಲ್ಲ. ಇವಾಗ ಮೋಸ್ಟ್ಲಿ ತುಂಬ ಜನರಿಗೆ ಗೊತ್ತಾಗಿದೆ ಇಲ್ಲೊಂದು ಪಾರ್ಕ್ ಇದೆ ಅಂತ, ಹಾಗಾಗಿ ತುಂಬ ಜನ ಬಂದಿದ್ರು. ಮಕ್ಕಳು, ಏಜ್ ಆದವರು ಎಲ್ಲ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಫ್ಯಾಮಿಲಿ ಜೊತೆಗೆ. ಸೊ ನಮಗೂ ಕೂಡ ಇಲ್ಲಿ ಬಂದು ಸ್ವಲ್ಪ ಆಟ ಆಡಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ, ಪವನ್ ಮತ್ತು ವಿಯಾಂಶಿ ಕೈಯಲ್ಲಿ ಮ್ಯಾಜಿಕ್ ಇದೆ. ಬಬಲ್ಸ್ ನಡೀತಾ ಹೋಗ್ತಾ ಇದೆ ನೀರ್ ಮೇಲೆ. ಸೊ ಒಂಥರ ಸ್ಪೆಷಲ್ ಅಲ್ವಾ ಇದು. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಾದರೂ ಪ್ರೆಗ್ನೆನ್ಸಿ ಲೇಡೀಸ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಬಾಯ್.